ಈ ಇದು ಶೇಂಗಾ ಪೌಡರ್ ಇಷ್ಟೇ ಮಾಡ್ಕೋಬೇಕಲ್ಲ? ಹೌದು ಇಷ್ಟೇ ಸರ್, ಇಷ್ಟೇ ಪೌಡರ್ ಗಟ್ಟಿ. ಹೌದು ಗಟ್ಟಿ ಇರ್ಬೇಕು ಸರ್, ಟಪ್ ಮಾಡಕ್ಕಿಲ್ಲ, ನೀಲಿ ಬಣ್ಣಕ್ಕೆ ತಿರುಗುತ್ತೆ ಸರ್. ಹೌದಾ? ಚೆನ್ನಾಗಿ ಬರುತ್ತೆ ಸರ್. ಎರಡು ಮಾತಿಲ್ಲ, ಸೂಗೂರು ಸಾವುಕಾರ ಅವರಿಗೆ ಧನ್ಯವಾದ ಹೇಳ್ಬೇಕು ನೀವು. ಹಾಗೇನಿಲ್ಲ ಸರ್, ನೀವು ಬಂದದ್ ನಮಗೆ ಪುಣ್ಯ. ಇದಕ್ಕೆ ಯಾವುದೇ ಮಸಾಲ ಹಾಕೋದಿಲ್ಲ ಸರ್ ನಾವು, ಒಟ್ಟು ಮಸಾಲ ಮೇನ್ USP. ಇದನ್ನ ತುಂಬ ಬದ್ನಿಕಾಯಿ ಅಂತಾರೆ ಸರ್. ಹೌದು, ಈ ಬದ್ನಿಕಾಯಲ್ಲಿ ಎಲ್ಲ ಅದ್ರೊಳಗಡೆ ತುಂಬಿಟ್ಟಿರ್ತೀವಿ. ನೋಡಿ ಸರ್ ಹೇಗಿದೆ, ಅಲ್ಲ ನೋಡಿ ಸರ್ ಹೇಗಿದೆ ಬದನೆಕಾಯಿಗಳು ಹೆಂಗ್ ನೋಡ್ರಿ. ನೋಡಿ ಸರ್, ಬಯಲು ಸೀಮೆ ಎಳಗಾಯಿ ನೋಡ್ರಿ. ಹಾ ಇದು ರೀ ರೊಟ್ಟಿ. ಈ ಮಸಾಲೆ ರಹಿತ ಹೆಂಗಪ್ಪ ಅನ್ಕೊಂಡಿದ್ದೆ, ಹಿಂಗಪ್ಪ ಹಿಂಗೆ ಅಪ್ಪ. ಓಹೋ ಹೋಳಿಗೆ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಚಾಮರಾಜ್ ಡಬಲ್ ರೋಡ್ ಮೈಸೂರು, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬಿಲ್ಡಿಂಗ್ ಅಲ್ಲೇ ಶ್ರೀ ಬಸವೇಶ್ವರ ಲಿಂಗಾಯತ ಖಾನಾವಳಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಊಟ. ಸೊ ಇಲ್ಲಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಅಂದ ತಕ್ಷಣ ಎಲ್ಲರಿಗೂ ನಿಮ್ಮ ಎಲ್ಲ ಮನಸ್ಸಿಗೆ ಬರೋದು ರೊಟ್ಟಿ ಊಟದಲ್ಲಿ ಬರೋ ಎಣಗಾಯಿ ಬದನೆಕಾಯಿ ಪಲ್ಯ. ನಮ್ಮ ಶೈಲಿ ಬೇರೆ ಅಂದರು, ಬೇರೆ ಶೈಲಿ ಅಂದ ತಕ್ಷಣ ನಾವು ಇರಬೇಕಲ್ಲಿ, ಅಡುಗೆ ಮನೆಗೆ ಹೋಗಬೇಕು, ಶೂಟ್ ಮಾಡಬೇಕು, ನಿಮ್ಗೆ ತೋರಿಸ್ಬೇಕು, ಆಮೇಲೆ ರುಚಿ ನೋಡಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾವು ಬಿಡೋದೇ ಇಲ್ಲ ನಿಮಗೆ, ಹೌದು ಸರ್, ಕಲ್ಯಾಣ ಕರ್ನಾಟಕದ ಅಡಿಗೆಗಳನ್ನೆಲ್ಲ ತೋರಿಸೋರಿ. ಇವತ್ತು ತಟ್ಟೆ ಊಟ, ಅದು ಬಹಳ ಇದು ನಮ್ದು ಖಾನಾವಳಿ ಊಟ, ಎಣಗಾಯಿ ಬದನೆಕಾಯಿ ಇರ್ಬೇಕು. ಅತಿ ಫೇಮಸ್ ಸರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಖಾನಾವಳಿ ಊಟ ಅಂದ್ರೆ ಸರ್ ಮೊದಲನೇ ಆದ್ಯತೆ ಹೆಣ್ಣು ಬದನೆಕಾಯಿ ಇರ್ಲೇಬೇಕು ಸರ್, ಕಂಪಲ್ಸರಿ ವಿಶೇಷವಾಗಿ ಸರ್. ಆ ವಿಶೇಷತೆಯಲ್ಲಿ ಕಲ್ಯಾಣ ಕರ್ನಾಟಕ ಶೈಲಿ ಅಂದಾಗ, ಹೌದು ಸರ್, ಅದು ಮೈಸೂರಲ್ಲಿ ಸಿಗುತ್ತೆ ಅಂದಾಗ, ಹೌದು ಸರ್, ನಾವ್ ಯಾಕೆ ಬಿಡ್ಬೇಕು? ಹೌದು ಸರ್, ಪಕ್ಕಾ ಸರ್, ಎಲ್ಲರೂ ಅದಕ್ಕೆ ಕಾಯ್ತಿರೋದು. ಎಸ್ ಸರ್, ಶೋರ್ ಸರ್, ಅದು ಮೈಸೂರಲ್ಲಿ ಸಿಗ್ತದೆ. ಹೌದು ಎಲ್ಲಿ? ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚಾಮರಾಜ ಡಬಲ್ ರೋಡ್ ಅಲ್ಲಿ ಬಸವೇಶ್ವರ ಲಿಂಗಾಯತ ಖಾನಾವಳಿ. ಎಸ್ ಸರ್, ಥ್ಯಾಂಕ್ ಯು. ಕಲ್ಯಾಣ ಕರ್ನಾಟಕ ನಿಮ್ಮ ಖಾನಾವಳಿಯ ಸ್ಪೆಷಲ್. ಹೌದು, ಎಣಗಾಯಿ, ಅದು ಎಣಗಾಯಿ ಪಲ್ಯ. ಎಸ್, ಮಾಡಿನಿ ಸರ್, ಮಾಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸರ್: ಹುಣಸೆ ಹಣ್ಣಿನ ರಸ, ಸಾಸಿವೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಪುದೀನ ಸೊಪ್ಪು, ಹಳದಿ ಪೌಡರ್, ಸ್ವಲ್ಪ ಕಸ್ತೂರಿ ಮೆಂತೆ ಸರ್, ಮೆಣಸಿನ್ಕಾಯಿ ಚಿಲ್ಲಿ ಪೌಡರ್ ಪೇಸ್ಟ್, ಕಡಿಪತ್ತ, ಉಳ್ಳಾಗಡ್ಡಿ, ಟೊಮೊಟೊ. ಓಕೆ, ಬದನೆಕಾಯಿ ಎಷ್ಟು ಉಂಟು ಅದಕ್ಕೆ? ಬದನೆಕಾಯಿ 1 kg ಬದನೆಕಾಯಿ ಇದೆ ಸರ್. 1 kg ಬದನೆಕಾಯಿ, ಹೌದು ಸರ್. ಈಗ ಅದಕ್ಕೆ ಫಸ್ಟ್ ಏನ್ ಮಾಡೋದಂತಂದ್ರೆ ಅದಕ್ಕೆ ಶೇಂಗಾದ ಚಟ್ನಿ ಮಾಡ್ಕೋಬೇಕು. ಫಸ್ಟ್ ಸ್ಟಫಿಂಗ್, ಹೌದು, ಸ್ಟಫಿಂಗಿಗೆ ಶೇಂಗಾ ಚಟ್ನಿ ಅದೆಲ್ಲ ಮೆಣಸಿನ್ಕಾಯಿ ಫಸ್ಟ್ ಅದು ಮಾಡ್ಕೋಬೇಕು ಸರ್. ಶೇಂಗಾ ಚಟ್ನಿ ಸರ್, ಇದು ಶೇಂಗಾ ಚಟ್ನಿ ಸರ್. ಇದಕ್ಕೆ ಸ್ವಲ್ಪ 200 ಗ್ರಾಮ್ ಇದೆ ಸರ್. ಶೇಂಗಾ ಚಟ್ನಿ ಅಂದ್ರೆ ಬರೀ ಶೇಂಗಾ ಪೌಡರ್? ಹೌದು, ಶೇಂಗಾ ವೈಟ್ ಪೌಡರ್ ಸರ್, ಬರೀ ಪೌಡರ್ ಅದು. ಹೌದು. ಹಚ್ಚ ಖಾರದ ಪುಡಿ ಹಾಕೋಬೇಕು ಸರ್. ಆಮೇಲೆ ಇದಕ್ಕೆ 3 ಸ್ಪೂನು ಖಾರ ಪುಡಿ, ಮೆಣಸಿನ್ಕಾಯಿ ಪೌಡರ್ ಸರ್. 200 ಗ್ರಾಮ್ ಶೇಂಗಾ ಪುಡಿ, ಹೌದು. 3 ಸ್ಪೂನ್ ಖಾರ ಪುಡಿ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಸರ್, ಹುಣಸೆ ಹಣ್ಣಿನ ರಸ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ ಪುಡಿ ಸರ್. ಇದನ್ನ ಈಗ ಕಲ್ಸ್ಕೊಬೇಕು ಸರ್. ಇದನ್ನ ಈ ತರ ಈ ರೀತಿ ಪೌಡರ್. ಹೌದು ಸರ್. ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಣಸೆ ರಸ ಹಾಕುವ ಸರ್. 2 ಸ್ಪೂನ್ ಬಿದ್ದಂಗೆ ಆಯ್ತು ಹುಣಸೆ. ಹೌದು, 3 ಸ್ಪೂನ್ ಸರ್. 3 ಸ್ಪೂನ್ ಬೇಕಾಗುತ್ತೆ. ಹೌದು, 3 ಸ್ಪೂನ್ ಬೇಕಾಗುತ್ತೆ ಸರ್. ಈ ಇದು ಶೇಂಗಾ ಪೌಡರ್ ಇಷ್ಟೇ ಮಾಡ್ಕೋಬೇಕಲ್ಲ? ಹೌದು, ಇಷ್ಟೇ ಸರ್. ಪೌಡರ್ ಗಟ್ಟಿ ಇರಬೇಕು ಸರ್, ಟಪ್ ಮಾಡ್ಕೊಳ್ಳ ಈ ತರ ಬರುತ್ತೆ ಸರ್. ಇದನ್ನ ಇಟ್ಕೊಂಡ್ಬಿಡ್ಬೇಕು, ರೆಡಿ ಮಾಡಿ. ಹೌದು, ಇದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಸರ್. ಇದನ್ನ ಈಗ ಅಲ್ಲಿ ಬದ್ನಿಕಾಯಿ ಇಟ್ಕೊಂಡಿದ್ವಲ್ಲ, ಅದನ್ನ ಕಟ್ ಮಾಡೋದು ತೋರಿಸ್ತೀನಿ. ಆಮೇಲೆ ಫ್ರೈ ಮಾಡೋಣ, ಆಮೇಲೆ ಸ್ಟಫಿಂಗ್ ಮಾಡಿ ರೆಡಿ ಮಾಡ್ಕೊಂಡ್ಬಿಡುವ ಸರ್. ಹೆಂಗ ಎಣಗಾಯಿ ಬದನೆಕಾಯಿ ಪಲ್ಯ ನೋಡ್ಕೊಂಡ್ಬಿಡೋಣ ಸರ್, ಬನ್ನಿ. ಸರ್, ಇದು 1 kg ಬದನೆಕಾಯಿ ಇದೆ ಸರ್. ಇದರಲ್ಲಿ ಶೇಂಗಾ ಚಟ್ನಿ ಕಲಸಿಟ್ವಲ್ಲ, ಅದೇ ಸರ್. ಇದು ಆಗಲೇ ಕಲಸಿರೋ ಶೇಂಗಾ ಚಟ್ನಿ, ಚಟ್ನಿ ಇದರಲ್ಲಿ ಸ್ಟಫ್ ಮಾಡ್ಬೇಕು ಸರ್. ಅದನ್ನ ಸ್ಟಫ್ ಮಾಡ್ಬೇಕಾ? ಸರ್, ಹೆಂಗ್ ಮಾಡ್ತೀರಿ? ಬದನೆಕಾಯಿನ ಈ ತರ ಕಟ್ ಮಾಡ್ಕೋಬೇಕು ಸರ್. ಹೌದು, ಕಟ್ ಮಾಡ್ಬೇಕಾದ್ರೆ ನೋಡ್ಬೇಕು ಸರ್ ಒಳಗಡೆ. ಬದನೆಕಾಯಲ್ಲಿ ಹುಳ ಜಾಸ್ತಿ ಇರುತ್ತೆ ಸರ್, ಈ ತರ ನೋಡ್ಕೊಂಡು ಹಾಕೋಬೇಕು ಸರ್. ಯಾಕಂದ್ರೆ ಒಳಗಡೆ ಗೊತ್ತಿರಲ್ವಲ್ಲ ಸರ್ ತರಕಾರಿ, ಯಾವ ಟೈಮಲ್ಲಿ ಎಲ್ಲಿ ಹುಳ ಇರುತ್ತೆ ಅಂತ ಗೊತ್ತಿಲ್ಲ. ಯಾವಾಗ್ಲೂ ಕಟ್ ಮಾಡ್ಬೇಕಾದ್ರೆ ಈ ತರ ನೋಡ್ಕೊಂಡು ಕಟ್ ಮಾಡ್ಬೇಕು ಸರ್. ಕಟ್ ಮಾಡಿರೋ ಬದನೆಕಾಯಿ ಸರ್, ಕಟ್ ಮಾಡ್ಕೊಂಡು ಏನಿದೆ ಅಲ್ಲ ಸರ್, ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸರ್. ಅಂದ್ರೆ ಗಟ್ಟಿ ಇರುತ್ತಲ್ವಾ,
ಇದು ಫ್ರೈ ಆದಾಗ ಏನಾಗುತ್ತೆ ಇನ್ನೂ ಪರ್ಪಲ್ ಕಲರ್ ಬರುತ್ತೆ ಸರ್. ಈ ತರ ನೀಲಿ ಬಣ್ಣಕ್ಕೆ ಬರುತ್ತೆ. ಅವಾಗ ನಾವು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಸರ್. ಸರ್ ಈಗ ಬದನೆಕಾಯಿ ಬೆಂದಿದೆ, ತೆಗೋಣ ಸರ್. ಸೊ ಈ ತರ ಗೊತ್ತಾಗುತ್ತೆ ನಿಮಗೆ? ಹೌದು, ಈ ತರ ಬರುತ್ತೆ ಸರ್, ನೀಲಿ ಬಣ್ಣಕ್ಕೆ ತಿರುಗುತ್ತೆ ಸರ್. ಹೌದಾ? ಈ ತರ ಸರ್. ಸೂಪರ್ ಸರ್ ಈಗ ಏನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ ಸರ್, ಇದಕ್ಕೆ ಶೇಂಗಾ ಚಟ್ನಿ ನಾವು ಕಲಿಸಿ ಇಟ್ಕೊಂಡಿರೋದಿದೆಯಲ್ಲ, ಇದರಲ್ಲಿ ಸ್ಟಪ್ ಮಾಡ್ಬೇಕು ಸರ್. ಇದನ್ನ ಮಜಾ ಬಿಡಿ. ಈಗಲೇ ಗೊತ್ತಾಗತ್ತೆ ಹೆಂಗ್ ರುಚಿ ಅಂತ. ಈ ತರ ಮಾಡಿದಾಗ ಚೆನ್ನಾಗಿ ಬರುತ್ತೆ ಸರ್. ಎರಡು ಮಾತಿಲ್ಲ, ಇದೇ ಆಗದಲ್ಲ. ಹೌದೌದು, ಇದೆ ಸರ್. ಏನು ಎಣ್ಣೆ ಬದ್ನಿಕಾಯಿ ಅಂದ್ರೆ ಹೌದೌದು, ಇದೆ ಸರ್. ಇದು ಇಲ್ಲೇ ಮ್ಯಾಜಿಕ್ ಆಗೋದು. ಹೌದೌದು, ಮ್ಯಾಜಿಕ್ ರೆಸಿಪಿ ಇದು ವೀಕ್ಷಕರೇ. ನೀವು ಮನೇಲಿ ಹಿಂಗ್ ಮಾಡ್ಕೊಂಡಿದ್ದಾದ್ರೆ ಹೌದೌದು ಸರ್, ನೀವು ಇದೇ ಮೇನ್ ಸರ್. ಇದೆ ಹೌದು. ಸೂಗೂರ್ ಸಾವ್ಕಾರ್ ಅವರಿಗೆ ಧನ್ಯವಾದ ಹೇಳ್ಬೇಕು ನೀವು. ಹಾಗೇನಿಲ್ಲ ಸರ್, ನೀವು ಬಂದದ್ ನಮಗೆ ಪುಣ್ಯ. ಸರ್ ಈ ತರ ಸ್ಟಫ್ ಮಾಡಿ ಇಟ್ಕೊತೀರಿ ಎಲ್ಲವೂ? ಹಾ ಸರ್, ಈ ತರ ಫ್ರೈ ಮಾಡಿ ಎಲ್ಲಾನು ಇಟ್ಕೊಂತೀವಿ ಸರ್. ಇದನ್ನ ಸರ್ ಏನ್ ತುಂಬಿದ್ವಲ್ಲ, ಎಲ್ಲ ತುಂಬಿದ್ವಲ್ಲ, ಉಳ್ಕೊಂಡು ಎಲ್ಲ ತುಂಬ್ಕೊಂಡು ರೆಡಿ ಮಾಡಿ ಇಟ್ಟಿದೆ. ಈಗ ಫ್ರೈ ಮಾಡ್ಕೊಂಡ್ ಬಿಡುವ ಸರ್. ಕಡಾಯಿ ರೆಡಿ ಇದೆ. ಕಡಾಯಿ ರೆಡಿ ಇದೆ ಸರ್. ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕೊಳ್ಳುವ ಸರ್. 2 ಸ್ಪೂನ್ ಎಣ್ಣೆ ಸರ್. ಇದು ನಾವು ಗಾಣದ ಎಣ್ಣೆ ಸರ್ ಯೂಸ್ ಮಾಡ್ತಾ ಇರೋದು, ಒಳ್ಳೆ ಎಣ್ಣೆ. ಸ್ವಲ್ಪ ಎಣ್ಣೆ ಕಾಯಿಲಿ ಸರ್. ಮೊದಲನೇದು ಸ್ವಲ್ಪ ಸಾಸಿವೆ ಜೀರಿಗೆ, 2 ಸ್ಪೂನ್ ಸಾಸಿವೆ ಜೀರಿಗೆ, ಸ್ವಲ್ಪ ಕರಿಬೇವು ಸರ್, ಒಂದು 4-5 ಉಳ್ಳಾಗಡ್ಡಿ ಇದೆ, ಇದನ್ನ ಹಾಕ್ಬಿಡುವ. ಒಳ್ಳೆ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆ ಮೊದಲೇ ಹಾಕ್ತೀವಿ ಅಂತಂದ್ರೆ ಈರುಳ್ಳಿ ನೀರು ಬಿಡುತ್ತೆ ಸರ್, ಆಯಿಲ್ ಬಿಡುತ್ತೆ ಹೊರಗಡೆ. ಇಲ್ಲ ಅಂತಂದ್ರೆ ಇದಾಗುತ್ತೆ. ಒಂದು 4 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ ಸರ್. 5 ಟೊಮೆಟೊ ಇದೆ ಸರ್, 5 ಸಣ್ಣಾಗಿ ಹೆಂಚ್ಕೊಂಡಿದ್ದೀನಿ ಟೊಮೆಟೊ. ಈಗ ಟೊಮೆಟೊ ಹಾಕುವ ಸರ್. ಒಳ್ಳೆ ಫ್ರೈ ಆಗಲಿ ಸರ್. ಇದು ಸ್ವಲ್ಪ ಸರ್, ಸ್ವಲ್ಪ ಅರಿಶಿಣ ಸರ್, 1 ಟೀ ಸ್ಪೂನ್, 1.5 ಟೀ ಸ್ಪೂನ್ ಸರ್ ಅರಿಶಿಣ. ಹಸಿಮೆಣಸಿನಕಾಯಿ ಪೇಸ್ಟ್ ಸರ್, 2 ಟೀ ಸ್ಪೂನು. ಒಂದು 3 ಟೀ ಸ್ಪೂನು ಖಾರ ಪುಡಿ ಸರ್, ಖಾರ ಪುಡಿ, ಚಿಲ್ಲಿ ಪೌಡರ್. ಇದಕ್ಕೆ ಯಾವುದೇ ಮಸಾಲ ಹಾಕೋದಿಲ್ಲ ಸರ್ ನಾವು, ಒಟ್ಟು ಮಸಾಲ ಏನು. ಮಸಾಲೆನ ಟಚ್ ಮಾಡಂಗಿಲ್ಲ ಸರ್ ನಾವು. ಇದಕ್ಕೆ ಮಸಾಲ ರಹಿತ ಸರ್, ನಿಮ್ ಕಣ್ಮುಂದೆನೇ ಇದೆ. ಅದಕ್ಕೆ ಮಸಾಲ ಅಂದ್ರೆ ನಾವ್ ಏನ್ ಮಾಡ್ತೀವಿ ಸರ್, ಸ್ವಲ್ಪ ಕೊತ್ತಂಬರಿ, ಅದು ಸೊಪ್ಪು ಆಯ್ತು ಬಿಡಿ. ಸೊಪ್ಪಿನೇ ಮಸಾಲ ಈ ತರ ಯೂಸ್ ಮಾಡ್ತೀವಿ ಸರ್. ಅದೇ ಮಸಾಲ ಸರ್. ಈ ಫ್ಲೇವರ್ ಕೊಡೋದಂತಂದ್ರೆ ಇದು ಪುದೀನ ಸ್ವಲ್ಪ. ಹೌದೌದು, ಸ್ವಲ್ಪ ಪುದೀನ ಸರ್. ಇದಕ್ಕೆ ಮಸಾಲ ಅಂದ್ರೆ ಏನಿದೆ, ಸ್ವಲ್ಪ ಕಸ್ತೂರಿ ಮೆಂತಿ ಸರ್. ಕಸ್ತೂರಿ ಮೆಂತಿ ಫ್ಲೇವರ್ಗೆ ಸರ್. ಯಾವುದೇ ತರ ಮಸಾಲ ಯೂಸ್ ಮಾಡಂಗಿಲ್ಲ ಸರ್ ನಾವು, ಯಾಕಂದ್ರೆ ಅದು ಆಸಿಡಿಟಿ ಆಗುತ್ತಲ್ವಾ ಸರ್ ಎಷ್ಟೋ ಜನಕ್ಕೆ. ಹೌದೌದು. ಸ್ವಲ್ಪ ಹುಣಸೆಹಣ್ಣು ಹುಳಿ ಸರ್. ಓಕೆ, ನೆಕ್ಸ್ಟ್ ಏನಿದೆ ಸರ್, ಈ ತುಂಬು ಬದ್ನಿಕಾಯಿ ಅಂತ ಏನಿದೆಯಲ್ಲ, ಇದನ್ನ ತುಂಬು ಬದ್ನಿಕಾಯಿ ಅಂತಾರೆ ಸರ್. ಹೌದು, ಈ ಬದ್ನಿಕಾಯಲ್ಲಿ ಎಲ್ಲ ಅದ್ರೊಳಗಡೆ ತುಂಬಿಟ್ಟಿರ್ತೀವಿ. ಓಳು ಬದ್ನಿಕಾಯಿ ಬೇರೆ, ತುಂಬು ಬದ್ನಿಕಾಯಿ ಬೇರೆ ಸರ್. ಸ್ವಲ್ಪ ಇದಕ್ಕೆ ಹಾಕೋಣ ಸರ್. ನೋಡಿ ಸರ್ ಹೇಗಿದೆ ಸರ್. ಈಗ ತುಂಬ ಬದ್ನಿಕಾಯಿ ಹಾಕೊಂಡಿದ್ವಲ್ಲ, ಸ್ವಲ್ಪ ಕಲಸ್ಬೇಕು ಸರ್. ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಬೇಕು ಸರ್. 1.5 ಗ್ಲಾಸ್ ನೀರು ಸರ್. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಸರ್. ಇದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ಸರ್. ಒಂದು 5 ನಿಮಿಷ, 5ರಿಂದ 7 ನಿಮಿಷ ಸರ್ ಕುದಿಯಕ್ಕೆ ಬಿಟ್ರೆ ರೆಡಿ ಆಗಿಬಿಡುತ್ತೆ ಸರ್. ಆಲ್ಮೋಸ್ಟ್ ಬದನೆಕಾಯಿನೂ ಫ್ರೈ ಆಗಿದೆ ಸರ್. ಅದೇ ತುಂಬಾ ಅಂದ್ರೆ ಒಂದು 5 ನಿಮಿಷ ಸರ್. ಇದು ಹೌದೌದು, ಆಲ್ರೆಡಿ ಫ್ರೈ ಆಗಿರುತ್ತೆ. ಹೌದೌದು. ನಮ್ದು ವಿಶೇಷ ಏನಂದ್ರೆ ಮಸಾಲ ಯಾವ್ದು ಯೂಸ್ ಮಾಡೋದಿಲ್ಲ ಸರ್. ಅದೇ ವಿಶೇಷ. ಅದೇ ವಿಶೇಷ. ಮಸಾಲ ಇಲ್ದೇನೆ ಟೇಸ್ಟ್ ಮಾಡೋದು ಸರ್. ಇದು ಮಸಾಲ ರಹಿತ ಎಣ್ಣೆ ಬದ್ನಿಕಾಯಿ. ಹೌದು, ಎಣ್ಣೆಕಾಯಿ ಬದ್ನಿಕಾಯಿ. ಈಗ 3 ನಿಮಿಷ ಆಯ್ತು, ಒಳ್ಳೆ ಘಮ ಬರ್ತಾ ಇದೆ. ಹೌದು, ನೋಡಿ ಸರ್. ಸ್ವಲ್ಪ ರುಚಿಗೆ ತಕ್ಕಷ್ಟು ಸರ್, ಸ್ವಲ್ಪ ಸಕ್ಕರೆ ಹಾಕ್ಬೇಕು ಸರ್. ಸ್ವಲ್ಪ 1 ಟೀ ಸ್ಪೂನ್ ಸರ್. ಅಷ್ಟೇ ಸರ್, ಅಷ್ಟೇ ಫೈನಲ್ ಟಚ್ ಅಪ್ ಸರ್ ಅದು. ಹೌದಾ? ಹಾ ಸರ್. ನೋಡಿ ಸರ್ ಹೇಗಿದೆ ಅಲ್ಲ. ಅದು ನೀವು ಮಸಾಲ ರಹಿತ ಅಂತ ಹೇಳ್ತೀರಿ. ಬದನೆಕಾಯಿಗಳು ಹೆಂಗ್ ನೋಡ್ರಿ. ನೋಡಿ ಸರ್, ಸುಗರ್ ಸೌಕರ್ ಸರ್. ಫೈನಲ್ ಆಗಿ ಎಣ್ಣೆ ಬದ್ನಿಕಾಯಿ ರೆಡಿ ಆಯ್ತು.
ಇವು ಊಟದೊಟ್ಟಿಗೆ ಸಿಗುತ್ತಿದ್ದು ಹಾ ಊಟದೊಟ್ಟಿಗೆ ಸಿಗುತ್ತೆ ಸರ್. ಬಟ್ ನಮಗೆ ರೊಟ್ಟಿ ತಿಂದ್ಬಿಡೋಣ ರೊಟ್ಟಿ ಮಾಡಿಸ್ಬಿಡೋಣ ಸರ್. ಓಕೆ ಸರ್. ಸಾವುಕಾರ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಯಲು ಸೀಮೆ ಎಣಗಾಯಿ ನೋಡ್ರಿ, ಹಾಂ, ಸ್ಟಫ್ಡ್. ಈ ಸ್ಟಫ್ಡ್ ನೋಡ್ಬೇಕಂದ್ರೆ ಈ ಥರ ಹೂವು ಥರ ಕಮಲದ ಹೂವು, ಈ ಸ್ಟಫಿಂಗ್ ಇಲ್ಲೇ ಇರ್ತದೆ. ಇದನ್ನ ನಾವು ಟೇಸ್ಟ್ ಮಾಡ್ಬೇಕು, ಇದೇ ಮೇನು. ಇದಕ್ಕೊಂದು ರೊಟ್ಟಿ ತೊಗೊಂಡ್ಬಿಡ್ತೀನಿ, ಜೋಳದ ರೊಟ್ಟಿ ಒಟ್ಟಿಗೆ ಮಾಡೋಣ. ಹಾಂ, ಇದು ರೀ ರೊಟ್ಟಿ. ನಮ್ಮ ಧಾರವಾಡ, ರಾಯಚೂರು ಈ ಶೈಲಿಯಲ್ಲಿ ಬಡ್ದು ಮಾಡಿ ರೊಟ್ಟಿ. ಒಂದು ಎಣಗಾಯಿ ಹಿಂಗೆ ಕಟ್ ಮಾಡಕೊಂಡು ತಿನ್ನರಿ. ಆಹಾ, ಅಗ್ದಂಗೆಲ್ಲ ಊಸಿಂಗ್ ಔಟ್ ಅಂತಾರಲ್ಲ, ರಸಭರಿತ. ಪ್ರತಿಯೊಂದು ಅಗಿಯೋದನ್ನು ನಾವು ಆ ಸ್ವಾದನ್ನು ಆಸ್ವಾದಿಸ್ಬೇಕು, ನಾವು ಎಂಜಾಯ್ ಮಾಡಬೇಕು. ಅಗ್ದಂಗೆಲ್ಲ ಈ ಮಸಾಲೆ ರಹಿತ ಹೆಂಗಪ್ಪ ಅಂದ್ಕೊಂಡಿದ್ದೆ, ಹಿಂಗಪ್ಪ, ಹಿಂಗೆ ಅಪ್ಪ. ಶ್ರೀ ಬಸವೇಶ್ವರ ಲಿಂಗಾಯತ ಖಾನಾವಳಿಯಲ್ಲೇ ಸಿಗುತ್ತದೆ. ಇದು ಮಾತ್ರ ಮಿಸ್ಸೇ ಮಾಡಬಾರ್ದು. ಇನ್ನೂ ಸಾಕಷ್ಟು ಇದೆ, ತಟ್ಟೆ ತುಂಬ ಇದ್ದಾವೆ, ಬಟ್ ನಮ್ಗೆ ಬೇಕಾಗಿದ್ದು ಇದು. ಸೊ ಇದೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಏನು ಮಿಕ್ಕಿದ್ದು ನೋಡ್ರಿ. ಚೋಳಿಕಾಯಿ ಪಲ್ಯ ಇದೆ, ಬಟಾಣಿ ಪಲ್ಯ ಇದೆ, ಇಲ್ಲಿ ನೋಡ್ರಿ ಗುರಳ್ಳು, ಶೇಂಗಾ, ಅಗಸಿ, ಹುಣಸಿ ಚಟ್ನಿ, ಇಲ್ಲಿ ಕೆಂಪು ಚಟ್ನಿ ಎಲ್ಲ ಇದೆ, ಮೊಸರು, ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರಿ. ಸರ್, ಹೋಳಿಗೆ ಬಗ್ಗೆ ಭಾಳ ಹೇಳಿದ್ದಾರೆ. ಒಂದು ಹೋಳಿಗೆ ನೋಡಿ ಸರ್, ನೋಡ್ಬಿಡೋಣ. ನಾನು ಆ್ಯಕ್ಚುಲಿ ಊಟ ಭಾಳ ಮಾಡಿದ್ದೀನಿ, ಅದಕ್ಕೆ ಅರ್ಧ ಹೋಳಿಗೆ ತೊಗೊಂಡಿದ್ದೀನಿ. ತುಪ್ಪ, ದೇಶಿ ತುಪ್ಪನೇ ತರ್ತಾರೆ ಇಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಬ್ಬಕ್ಕಾಗಿ ಕಾಯ್ಬಾರ್ದು ನಾವು, ಸಿಕ್ಕಾಗೆ ಅವಕಾಶ ಇದ್ದಾಗ. ಹೌದ್ರಿ, ಅದು ಹೋಳಿಗೆ, ವಾಹ್, ಹೋಳಿಗೆ ಅಷ್ಟು ಸೂಪರ್. ನೋಡ್ರಿ, ಹಬ್ಬ ಕಾಯ್ಬೇಕಾಗಿಲ್ಲ ಅನ್ನಿಸ್ತಾ ನಾವು ಹೋಳಿಗೆ ತಿನ್ನಬೇಕು, ಒಳ್ಳೆ ಖಾನಾವಳಿ ಬೇಕು, ಖಾನಾವಳಿ ಹೋಳಿಗೆ ಬೇಕು, ರೊಟ್ಟಿ ಊಟದ ಜೊತೆ ಒಂದು ಹೋಳಿಗೆ ಬೇಕು ಅಂತ ಬಂದ್ಬಿಡ್ರಿ. ಪ್ರತಿದಿನ ಅದ್ಭುತ ಹೋಳಿಗೆ ರೀ. ಇಂಥ ಖಾನಾವಳಿಗಳನ್ನು ಹುಡುಕಿ ನಾವು ಪ್ರೋತ್ಸಾಹ ಮಾಡಬೇಕು. ಶ್ರೀ ಬಸವೇಶ್ವರ ಲಿಂಗಾಯತ್ ಖಾನಾವಳಿ, ಚಾಮರಾಜ್ ಡಬಲ್ ರೋಡ್, 100 ಫೀಟ್ ರೋಡ್, ಜೈ ಕನ್ನಡಾಂಬೆ. ಯಾರೇ ಸಿಗಲಿ ಕನ್ನಡದಲ್ಲಿ ಮೊದಲು ವ್ಯವಹರಿಸಿ. ನಮಸ್ಕಾರ. ಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.